ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಬಗೆದಷ್ಟು ಸ್ಫೋಟಕ ಅಂಶಗಳು ಅನಾವರಣ ಆಗ್ತಾನೆ ಹೋಗ್ತಾ ಇದೆ. ಇದೀಗ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಂತೆ ಪವಿತ್ರ ಗೌಡಗೆ ನಟ ದರ್ಶನ್ ಪ್ರಚೋದನೆ ನೀಡಿದ್ರು. ಜೂನ್ 8ರಂದು ಪವಿತ್ರ ಗೌಡಗೆ ಕರೆ ಮಾಡಿದ್ದ ದರ್ಶನ್, ನಿಂಗೆ ಕಾಟ ಕೊಡ್ತಿದ್ದವನನ್ನ ನಮ್ಮವರು ಎತ್ತಾಕೊಂಡು ಬಂದಿದ್ದಾರೆ, ಪಟ್ಟಣಗೆರೆ ಶೆಡ್ಗೆ ಹೋಗೋಣ ಬಾ, ನಿನ್ನನ್ನ ಕರ್ಕೊಂಡು ಹೋಗ್ತೀನಿ, ರೇಣುಕಾಸ್ವಾಮಿಗೆ ಹೊಡೆದು ಬುದ್ಧಿ ಕಲಿಸಿ ಕೋಪ ಕಡಿಮೆ ಮಾಡ್ಕೋ ಅಂದಿದ್ರಂತೆ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಶೆಡ್ಗೆ ಬರುವಷ್ಟರಲ್ಲಿ ರೇಣುಕಾಸ್ವಾಮಿ ರಕ್ತದ ಮಡುವಿನಲ್ಲಿದ್ದ. ಆದರೂ ಸಿಟ್ಟಿನಲ್ಲಿದ್ದ ಪವಿತ್ರ ಗೌಡ ಅದಾಗಲೇ ತೀವ್ರ ಗಾಯಗೊಂಡಿದ್ದ ನರಳುತ್ತಾ ಇದ್ದ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ರಪರಪ ಅಂತ ಬಾರಿಸಿದ್ರು. ನಿನ್ನ ಮುಗಿಸಲು ಕಾಯ್ತಿದ್ದೆ, ನನಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ, ಬೆತ್ತಲೆ ಫೋಟೋ ಕಳಿಸಿ ಮುಜುಗರ ಮಾಡ್ತೀಯಾ, ದುಡ್ಡು ಕೊಟ್ಟು ಸಾಕ್ತೀನಿ ಅಂತೀಯಾ ಅಂತ ಚಪ್ಪಲಿಯಿಂದ ಮನೆ ಬಂದಂತೆ ಹೊಡೆದಿದ್ರು. ಈ ವೇಳೆ ತಪ್ಪಾಯ್ತು ಕ್ಷಮಿಸಿ ಅಂತ ಪವಿತ್ರ ಗೌಡ ಕಾಲಿಗೆ ಬಿದ್ದು ರೇಣುಕಾಸ್ವಾಮಿ ಬೇಡ್ಕೊಂಡಿದ್ದ. ಆದರೂ ಇದಕ್ಕೆ ಕರಗದ ಪವಿತ್ರ ಗೌಡ ಕಿಲ್ ಹಿಮ್ ಅಂತ ಆದೇಶ ಕೊಟ್ಟಿದ್ರು. ಇದೇ ಈಗ ಪವಿತ್ರ ಗೌಡಗೆ ಮುಳುವಾಗಿದೆ. ಪವಿತ್ರ ಗೌಡ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಈ ಮಧ್ಯೆ ಅಪರೂಪ ಎಂಬಂತೆ ಈ ಪ್ರಕರಣದಲ್ಲಿ ಮಣ್ಣು ಕೂಡ ಸಾಕ್ಷ್ಯವಾಗಿದೆ. ದರ್ಶನ್ ಗ್ಯಾಂಗ್ನ ಚಪ್ಪಲಿ ಶೂಗಳಿಗೆ ಅಂಟಿದ್ದ ಮಣ್ಣನ್ನ ಸಂಗ್ರಹಿಸಿದ ಪೊಲೀಸರು ಶೆಡ್ ಮಣ್ಣಿನ ಜೊತೆ ತಾಳೆ ಮಾಡಿಸಿದ್ದಾರೆ. ಅಲ್ಲಿಗೆ ಈ ಗ್ಯಾಂಗ್ ಶೆಡ್ಗೆ ಹೋಗಿ ಬಂದಿತ್ತು ಅನ್ನೋದು ಸಾಬೀತಾಗಿದೆ. ಈ ವಿಚಾರ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಅಡಿಯಿಂದ ಮುಡಿವರೆಗೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಿ ಎಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಕಾನೂನು ಇದನ್ನ ಹೇಗೆ ನೋಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಬಳ್ಳಾರಿ ಜೈಲಿನಲ್ಲಿ ಗಣೇಶನ ಸಂಭ್ರಮ ಕಂಡು ಬಂತು. ಆದರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವಂತಹ ದರ್ಶನ್ಗೆ ಗಣೇಶನ ದರ್ಶನ ಮಾತ್ರ ಸಿಗಲಿಲ್ಲ. ಸಿಬ್ಬಂದಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸದ್ಯಕ್ಕೆ ಗಣೇಶನ ಪ್ರಸಾದ ಮಾತ್ರ ಸ್ವೀಕರಿಸಿದ್ದಾರೆ. ಗಣೇಶನ ದರ್ಶನ ಮಾಡಬೇಕು ಅಂದ್ರೆ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿ ಅಂತ ಸಿಬ್ಬಂದಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಆದರೆ ಇದೇ ವೇಳೆ ದರ್ಶನ್ ಟಿವಿ ಬೇಡಿಕೆ 5 ದಿನಗಳ ನಂತರ ಈಡೇರಿದೆ. ಇಂದು ದರ್ಶನ್ ಸೆಲ್ಗೆ ಟಿವಿಯನ್ನ ಅಳವಡಿಸಲಾಗಿದೆ. ಹೀಗಾಗಿ ಸದ್ಯಕ್ಕೆ ದರ್ಶನ್ ಟಿವಿ ನೋಡುವ ಭಾಗ್ಯ ಸಿಕ್ಕಿದೆ. ಇನ್ನು ಚಾರ್ಜ್ ಶೀಟ್ ದಾಖಲಾದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಜಾಮೀನು ಕೋರಿ ಸೋಮವಾರ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಂಭವ ಇದೆ. ಈ ಮಧ್ಯೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಹಿನ್ನೆಲೆಯಲ್ಲಿ ಆರೋಪಿ ಪವಿತ್ರ ಗೌಡ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಎಲ್ಲಾ ಫೆಸಿಲಿಟಿ ಸಿಕ್ತು ಅಂತ ಪರಪ್ಪನ ಅಗ್ರಹಾರದಲ್ಲಿ ಅತಿಯಾಗಿ ಮಾಡಿಕೊಂಡಿದ್ದರ ಪರಿಣಾಮವಾಗಿ ಈಗ ಎಲ್ಲವನ್ನೂ ಕೂಡ ಬೇಡಿ ಪಡೆಯುವಂತಹ ಪರಿಸ್ಥಿತಿ. ಆದರೂ ಕೂಡ ಕೇಳಿದ್ದನ್ನ ಅಲ್ಲಿ ಕೊಡಬಹುದಾದ ಅವಕಾಶ ಇದ್ದಿದ್ರಿಂದ ಮೊದಲೇದಾಗಿ ಸ್ಟ್ರೆಚರ್ ಚೇರ್ ಕೊಟ್ಟಿದ್ರು, ಸರ್ಜಿಕಲ್ ಚೇರ್ ಕೊಟ್ಟಿದ್ರು, ಈಗ ಟಿವಿ ಕೊಟ್ಟಿದ್ದಾರೆ. ಗಣೇಶನ್ ನೋಡ್ತೀನಿ ಅಂದಿದ್ರೆ ಬಹುಶಃ ಅದಕ್ಕೂ ಅವಕಾಶ ಮಾಡ್ತಿದ್ರು. ಗಣೇಶನ್ ನೋಡ್ತೀನಿ ಅಂತ ದರ್ಶನ್ ಕೇಳಿಲ್ಲ. ಅದನ್ನು ಮನವಿ ಮಾಡ್ಕೊಳ್ಬೇಕಾ ಅನ್ನುವಂತಹ ಬೇಸರನೋ ಏನೋ ಗೊತ್ತಿಲ್ಲ. ಇನ್ನು ಸ್ವಯಂಕೃತ ಅಪರಾಧ ಮಾಡಿದ್ದನ್ನ ಅವರು ಅನುಭವಿಸಲೇಬೇಕು. ಇನ್ನು ಮೂಡಾ ಕೇಸ್ ಡೈವರ್ಟ್ ಸರ್ಕಾರವೇ ಈಗ ದರ್ಶನ್ ಎಪಿಸೋಡ್ನ ಓಪನ್ ಮಾಡ್ತು ಅನ್ನುವಂತಹ ಆರೋಪಗಳು ಕೇಳಿಬಂದಿತ್ತು. ಇದರ ಮುನ್ನೆಲೆಗೆ ಬರ್ತಿದ್ದ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಕಾಂಗ್ರೆಸ್ ತಿರುಗೇಟು ಕೂಡ ಕೊಡ್ತು. ದರ್ಶನ್ ಮೂಡಾ ವಿಚಾರ ಬಿಡ್ರಪ್ಪ, ಮಹದಾಯಿ ವಿಚಾರದಲ್ಲಿ ಏನಾಗಿದೆ ಮಾತನಾಡಿ ಅಂತ ಡಿಸಿಎಂ ಟಕ್ಕರ್ ನೀಡಿದ್ದಾರೆ. ಮೊದಲು ಭದ್ರಾ ಮೇಲ್ದಂಡೆ ದುಡ್ಡು ಕೊಡಿಸ್ಲಿ, ಆಮೇಲೆ ಅವರ ಪ್ರಶ್ನೆಗೆ ಉತ್ತರ ಕೊಡೋಣ ಅಂದಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅಂತಹ ತಿಳಿದವರೇ ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಎಂಬಿ ಪಾಟೀಲ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮೂಡಾ ಕೇಸ್ ಡೈವರ್ಟ್ ಮಾಡೋಕೆ ಅದರಲ್ಲಿ ಏನಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಮಹದಾಯಿಗೆ ಅನುಮತಿ ಕೊಡಿಸ್ಲಿ ಅಂತ ಒತ್ತಾಯಿಸಿದ್ದಾರೆ. ಈ ಮಧ್ಯೆ ಗಗನಚುಕ್ಕಿ ಜಲಪಾತೋತ್ಸವ ನೆಪದಲ್ಲಿ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯ ಸರ್ಕಾರ ಹುನ್ನಾರ ನಡೆಸಿದೆ ಅಂತ ಜೆಡಿಎಸ್ ಆರೋಪಿಸಿದೆ. ಬಿಡಿ, ಯಾವುದು ದರ್ಶನ್ ವಿಚಾರ, ಮೂಡಾ ವಿಚಾರ ಬಿಡಿ. ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡ್ಸ್ರಪ್ಪ, ಭದ್ರಕ್ಕೆ ದುಡ್ಡು ಕೊಡ್ಸ್ರಪ್ಪ. ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು ಬಹಳಷ್ಟು ತಿಳ್ಕೊಂಡಂತವ್ರು, ಅವರು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ. ಮೂಡಾ ಡೈವರ್ಟ್ ಮಾಡಕ್ಕೆ ಏನಿದೆ ಹೇಳಿ, ಮೂಡಾದಲ್ಲಿ ಮಹದಾಯಿ ಎದಕ್ಕಿರುವಂತದ್ದು ಯೋಜನೆ ಕುಡಿ ನೀರಿಗೆ ಯಾರು ಅಡ್ಡಿಪಡಿಸಬಾರ್ದು ಅಂತೇಳಿ ಪ್ರಹ್ಲಾದ್ ಜೋಶಿ ಅವ್ರು ಗೊತ್ತಿಲ್ವಾ? ಇದು ಕೊಡಿಸ್ಬಿಡಿ, ಎನ್ವಿರಾನ್ಮೆಂಟ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಇದೆ ಅಂತೇಳಿ ಒತ್ತಡ ಮಾಡಿ ಎನ್ವಿರಾನ್ಮೆಂಟ್ ಕ್ಲೇಮ್ಸ್ ಕೊಡಿಸಿದ್ರೆ ಮುಗಿದು ಹೋಗುತ್ತಲ್ಲ, ಇಟ್ಟೆಲ್ಲ ಹೇಳೋ ಬದಲು. ಜಲಪಾತೋತ್ಸವದ ನೆಪದಲ್ಲಿ ತಮಿಳುನಾಡಿಗೆ ನೀರು ಹರಿಸಕ್ಕೆ ನಿಮ್ಮ ಹುನ್ನಾರನ, ಮಳೆ ಬಂದಾಗ ಅದನ್ನ ಮಾಡ್ತಾರೆ. ಜಲಪಾತಕ್ಕೆ ನೀರ್ ಬಿಟ್ರೆ ಅದ್ ನಮಗ್ ಬರಲ್ಲ, ಅದು ತಮಿಳುನಾಡಿಗೆ ಹೋಗುದು ಸೀದಾ. ಆ ನೀರ್ನ ನಮ್ ಜನಕ್ಕೆ ಕೊಟ್ರೆ ಹೊಟ್ಟೆಗೆ ಊಟ ಆಗಲ್ವಾ? ಇಲ್ಲ ನೀರ್ ಬಿಡ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟವನ್ನ ನಮ್ಮ ಜೆಡಿಎಸ್ ವತಿಯಿಂದ ಹಮ್ಮಿಕೊಳ್ತೀವಿ ಅಂತಕ್ಕಂಥದ್ದನ್ನ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ದಿನಕ್ಕೊಬ್ರು ದರ್ಶನ್ ಸ್ಟೋರಿ ಬಿಡಿ, ಈ ಕಡೆ ಮೂಡಾ ಸ್ಟೋರಿ ಬಿಡಿ, ಇನ್ನೊಂದು ವಿಷಯವಾಗಿ ಮಾತಾಡಿ ಅಂತಾರೆ. ಅಂದರೆ ಮೀಡಿಯಾಗಳು ನೀವು ಹೇಳಿದ ಹಾಗೆ ಸುದ್ದಿಗಳನ್ನ ಪಿಕ್ ಮಾಡಬೇಕು, ಆಪ್ರೇಟ್ ಮಾಡಬೇಕು ಅಂತ ಯಾಕೆ ಬಯಸ್ತಾ ಇದ್ದೀರಿ ಅರ್ಥವಾಗ್ತಿಲ್ಲ. ಆ್ಯಂಡ್ ನಿಮಗೆ ಬೋರ್ ಆದಂಗೆಲ್ಲ ನಾವು ಬದಲಾಗಬೇಕು ಅನ್ನೋದಕ್ಕಿಂತ ನಿಮಗೆ ಬದಲಾವಣೆ ಬೇಕು ಅಂದರೆ ಬೇರೆ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ನಮಗೆ ಆ ಆಯ್ಕೆಗಳನ್ನ ಕೊಡಬೇಡಿ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಗೈಡ್ ಮಾಡಬೇಡಿ. ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ಪರಮೇಶ್ವರ್ ಫುಲ್ ಆಕ್ಟಿವ್ ಆಗಿ ದಿನಕ್ಕೊಬ್ಬ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ, ಚರ್ಚೆ ನಡೆಸ್ತಾ ಇದ್ದಾರೆ. ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ.
ಬ್ರೇಕ್ಫಾಸ್ಟ್ ಲಂಚ್ ನೆಪದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಚಿವರಾದ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಸೇರಿ ಹಲವರ ಜೊತೆ ಪರಮೇಶ್ವರ್ ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡ್ತಿದ್ದಾರೆ. ಪರಮೇಶ್ವರ್ ಮಾತ್ರ ಇದರಲ್ಲೇನು ವಿಶೇಷ ಇಲ್ಲ, ಇದಕ್ಕೆಲ್ಲ ಬಣ್ಣ ಕಟ್ಟಬೇಡಿ ಅಂತಾರೆ. ಆದರೆ ಪರಮೇಶ್ವರ್ ನಡೆ ಬಗ್ಗೆ ಸಿಎಂ ಆಪ್ತ ವಲಯದಲ್ಲಿ ಹೇಳಿಕೊಳ್ಳಲಾಗದ ಅಸಮಾಧಾನ ಹಾಗೂ ಅನುಮಾನಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ, ಕುಮಾರಸ್ವಾಮಿ ಕನಸು ಕಾಣೋದು ಬೇಡ ಅಂತ ಸಚಿವ ಎಂಬಿ ಪಾಟೀಲ್ ಟಕ್ಕರ್ ಕೊಟ್ಟಿದ್ದಾರೆ. ಇದೇ ವೇಳೆ ಸಚಿವ ಶಿವಾನಂದ ಪಾಟೀಲ್ಗೆ ಟಾಂಗ್ ನೀಡೋ ಭರದಲ್ಲಿ ಎಂಬಿ ಪಾಟೀಲ್ರು ಕೂಡ ಸಿಎಂ ಆಗುವ ಕನಸನ್ನ ಹರಿಬಿಟ್ಟಿದ್ದಾರೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ 1 ವಾರ ಖಾಸಗಿ ಪ್ರವಾಸ ಕೈಗೊಳ್ಳಲು ತೀರ್ಮಾನಿಸಿದ್ದಾರೆ. ಇದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಅವ್ರಕಿನ್ನ ಸೀನಿಯರ್ ಬಹಳ ಜನ ಇದ್ದಾರೆ, ರಗಡ್ ಇದ್ದಾರೆ. ಸೀನಿಯರ್ಸ್ ಯಾರು ಇಲ್ವಾ? ಕಾಯ್ಲೇಬೇಕಾಗ್ತದಲ್ಲ. ಸೀನಿಯರ್ಸ್ ಇದ್ದಾಗ ನೀವು ಕಾಯ್ಬಾರ್ದ? ಸೀನಿಯರ್ಸ್ ಬಹಳ ಜನ ಇದ್ದಾರೆ, ಅವ್ರವ್ರು ಆದ್ಮೇಲೆ ಮಾಡಲಿ. ಕುಮಾರಸ್ವಾಮಿ ಅವರು ಈ ಕನಸವನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕಾಗ್ತದೆ. ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನೂ ವರಿತಾರೆ. ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ. ಅದು ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು, ಮತ್ತೆ ಯಾರಾಗಲ್ಲ. ನಾನೆಲ್ಲ ಹೊರಗಡೆ 1 ವಾರ ನನ್ನ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗೋದಿಲ್ಲ. ನಾನು ಅದು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಯಾರು ಬರಕ್ಕೆ ಹೋಗ್ಬಿಡಿ. ನಾನು ಹುಡುಕೊಂಡು 1 ವಾರ ನಾನು ಇರುವುದಿಲ್ಲ. ಕುರ್ಚಿ ಖಾಲಿ ಇಲ್ಲ ಅಂತಾನೆ ಯಾವುದಕ್ಕೂ ಇರಲಿ ಅಂತ ಎಲ್ಲರೂ ಟವೆಲ್ ಹಾಕೋ ಪ್ರಯತ್ನವನ್ನ ನಡೆಸ್ತಾ ಇದ್ದಾರಾ ಗೊತ್ತಿಲ್ಲ. ಪರಮೇಶ್ವರ್ ಅವರು ನಾನು ಪ್ರಯತ್ನನೇ ಮಾಡದೆ ಹೋದ್ರೆ ನಾಳೆ ಸಿಗಬಹುದಾದ ಅವಕಾಶದಿಂದ ವಂಚಿತನಾಗಬಹುದು ಅಂತ ಅವರು ಸಭೆ ಮೇಲೆ ಸಭೆ ಮೀಟಿಂಗ್ಗಳನ್ನ ಮಾಡ್ತಿರಬಹುದು. ಈ ಕಡೆಗೆ ಎಂಬಿ ಪಾಟೀಲ್ ನಾನು ಕೂಡ ಸಮರ್ಥನಿದ್ದೀನಿ, ನಾನು ಕೂಡ ಸೀನಿಯರ್ ಇದ್ದೀನಿ ಅಂತ ಹೇಳೋ ಮೂಲಕವಾಗಿ ಪರೋಕ್ಷವಾಗಿ ಮುಂದೊಂದು ದಿನ ಅಂದ್ರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇದ್ದಾರೆ, ಅವರೇ ಇರ್ತಾರೆ ಅಂತ. ಆದ್ರೆ ಮುಂದೆ ಅನ್ನುವಂತಹ ಪ್ರಶ್ನೆ ಬಂದಾಗ ನಾನು ಇದ್ದೀನಿ ಅಂತ ಹೇಳ್ಕೊಡ್ಬೇಕಲ್ಲ, ಅದರ ಸಲುವಾಗಿ ಅವ್ರು ಹೇಳ್ತಿರ್ಬೋದು. ಇನ್ನು ಎಂಬಿ ಪಾಟೀಲ್ ಸೀನಿಯರ್ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರಾ ಶಿವಾನಂದ ಪಾಟೀಲ್, ಅಥವಾ ಅವ್ರಿಗೆ ಸಿಗಬಾರ್ದು ಅನ್ನೋದನ್ನ ಹೇಳ್ತಿದ್ದಾರಾ? ಒಟ್ಟಿನಲ್ಲಿ ಅವರಿಬ್ಬರ ನಡುವಿನ ಅಸಮಾಧಾನ ಅಂತೂ ಈ ಮೂಲಕವಾಗಿ ಹೊರಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ನೋಡೋಣ, ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಇಲ್ವಾ ಅನ್ನೋದು ಮೂಡಾ ವಿಷಯದಲ್ಲಿ ಕೋರ್ಟ್ ಏನ್ ಡಿಸಿಷನ್ ಬರುತ್ತೆ, ಆ ನಂತರದಲ್ಲಿ ಎಲ್ಲರ ಸ್ಟ್ಯಾಂಡ್ ಹೀಗೆ ಇರುತ್ತಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇನ್ನು ವಿಪಕ್ಷಗಳಿಗೆ ಮೂಗುದಾರ ಹಾಕೋ ಸಲುವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅವಧಿಯ ಅಕ್ರಮಗಳಿಗೆ ಸಂಬಂಧಿಸಿದಂತಹ ಕಡತಗಳನ್ನ ಸಿದ್ದರಾಮಯ್ಯ ಸರ್ಕಾರ ಕೆದಕೋಕೆ ಶುರು ಮಾಡಿದೆ. ಇದರ ಭಾಗವಾಗಿಯೇ ಕೋವಿಡ್ ಹಗರಣದ ತನಿಖೆಯನ್ನು ತೀವ್ರಗೊಳಿಸಿದೆ. ಆದರೆ ಕೋವಿಡ್ ಔಷಧಿ ಮತ್ತು ಸಲಕರಣೆ ಖರೀದಿಗೆ ಸಂಬಂಧಿಸಿದ ಪ್ರಮುಖ ಕಡತಗಳೇ ನಾಪತ್ತೆಯಾಗಿದೆ. ಈ ಕಡತಗಳು ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಆಯೋಗಕ್ಕೂ ಸಿಕ್ಕಿಲ್ಲ. ಹೀಗಾಗಿ ಈ ಮಿಸ್ಸಿಂಗ್ ಫೈಲ್ಗಳನ್ನು ತಿಂಗಳಲ್ಲಿ ಹುಡುಕಿ ಅಂತ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಟಾಸ್ಕ್ ಅನ್ನು ಕೊಟ್ಟಿದೆ. ಕೋವಿಡ್ ವೇಳೆ ಆರೋಗ್ಯ ಇಲಾಖೆಯಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು, ಅವರು ಯಾವ ಕಾರಣಕ್ಕಾಗಿ ತನಿಖಾ ಆಯೋಗಕ್ಕೆ ಕಡತಗಳನ್ನು ಒಪ್ಪಿಸಿಲ್ಲ ಅನ್ನೋ ವಿಷಯವನ್ನ ಪತ್ತೆ ಹಚ್ಚಲು ಅಧಿಕಾರಿಗಳ ತಂಡ ಮುಂದಾಗಿದೆ. ಈ ಮಧ್ಯೆ ಕೊರೋನಾದಿಂದ ಹೊಡೆದಂತಹ ದುಡ್ಡನ್ನ ವಿಧಾನಸಭೆ ಲೋಕಸಭೆ ಚುನಾವಣೆಗಾಗಿ ಖರ್ಚು ಮಾಡಿದ್ರಾ ಅಥವಾ ಹೈಕಮಾಂಡ್ಗೆ ಹೋಯ್ತಾ ಅಂತ ಬಿಜೆಪಿಗರನ್ನ ಎಂಬಿ ಪಾಟೀಲ್ ಕೆಣಕೋಕೆ ನೋಡಿದ್ದಾರೆ. ಇದೇ ವೇಳೆ ವಿಜಯೇಂದ್ರ ನಾಯಕತ್ವವನ್ನ ಬಿಜೆಪಿಗರೇ ಒಪ್ಪಿಕೊಂಡಿಲ್ಲ. ಅವರು ಆ ಸ್ಥಾನದಲ್ಲಿ ಹೆಚ್ಚು ದಿನ ಇರಲ್ಲ ಅಂತ ಕೂಡ ಭವಿಷ್ಯ ನುಡಿದಿದ್ದಾರೆ ಎಂಬಿ ಪಾಟೀಲ್. ಈ ಮಧ್ಯೆ ನಮ್ಮ ಸರ್ಕಾರದ ಗ್ಯಾರಂಟಿಗಳು ಬಿಜೆಪಿಗೂ ಮಾದರಿಯಾಗಿವೆ ಅಂತ ಡಿಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಚುನಾವಣೆ ಗೆಲ್ಲಲು ಬಿಜೆಪಿಯೂ ಗ್ಯಾರಂಟಿ ಮಾದರಿಯ ಭರವಸೆಗಳನ್ನು ನೀಡಿರುವುದನ್ನು ಉಲ್ಲೇಖಿಸಿ ಡಿಕೆಶಿ ಈ ಮಾತನ್ನಾಡಿದ್ದಾರೆ. ಕೊರೋನಾದಲ್ಲಿ ಲೂಟಿ ಹೊಡೆದಂಥದ್ದು ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ ಬಿಜೆಪಿ ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನ, ಅಥವಾ ಹೈಕಮಾಂಡ್ಗೆ ಹೋಯ್ತಾ ಬಿಜೆಪಿ ಹೈಕಮಾಂಡ್ಗೆ ಕರೋನಾ ಹಣವನ್ನು ಬಳಸ್ಕೊಂಡು ರಾಜಕೀಯ ಮಾಡಿದ್ರೆ ಅವರು ಕಡತಗ ಮೈನವ್ರು ಮಾಡಿರ್ಬೋದು. ಇವರು ವಿಜೇಂದ್ರನ ಯಾರು ಒಪ್ಕೊಂಡಿದಾರ? ವಿಜೇಂದ್ರ ಅವ್ರದ್ದು ಭಾಳ ದಿನ ಇಲ್ಲ, ಸ್ವಲ್ಪ ದಿನದಲ್ಲೇ ಅವ್ರನ್ನೂ ಕೂಡ ಹಠಾವ್ ಮಾಡ್ತಾರೆ ಅವರು. ಇವತ್ತು ನಾನೇನು ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ, ಇಡೀ ದೇಶ ಮಾಡ್ತಾವ್ರೆ. ನೆನ್ನೆ ಇದರಲ್ಲಿ ಕಾಶ್ಮೀರಲ್ಲಿ ಅಮಿತ್ ಶಾ ಬೋರ್ಡ್ ಹಿಡಿತಾವನೆ 1,500 ರೂಪಾಯಿ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಪಾಪ ಹೋಮ್ ಮಿನಿಸ್ಟ್ರು ಹೇಳ್ತಾ ಇದ್ದಾರೆ. ನಮ್ದು ಸರಿ ಇಲ್ಲ, ಇದು ರಾಜ್ಯ ದಿವಾಳಿ ಆಗೋಯ್ತದೆ ಅಂತ ಅಲ್ಲಿ ನೋಡಿದ್ರೆ ಅವ್ರು ಹಿಡಿತಾರೆ. ಮೂಡಾ ವಿಷಯದಲ್ಲಿ ಭೈರತಿ ಸುರೇಶ್ ಹೋಗಿ ಹೆಲಿಕಾಪ್ಟರ್ ಅಲ್ಲಿ ಕಡತಗಳನ್ನ ಎತ್ಕೊಂಡ್ಬಂದ್ಬಿಟ್ರು ಅನ್ನುವಂತಹ ಆರೋಪವನ್ನ ವಿಪಕ್ಷಗಳು ಮಾಡಿದ್ವು. ಈಗ ಕೋವಿಡ್ ವಿಷಯದಲ್ಲಿ ಆಗಿರುವಂತಹ ಕಡತಗಳ ನಾಪತ್ತೆ, ಯಾರು ಯಾವುದ್ರಲ್ಲಿ ಎತ್ಕೊಂಡು ಹೋದ್ರು, ಯಾವ ಅವಧಿಯಲ್ಲಿ ಎತ್ಕೊಂಡು ಹೋದ್ರು ಅನ್ನೋದರ ಬಗ್ಗೆ ಖುದ್ದು ಆಡಳಿತದಲ್ಲಿರುವಂತಹ ಸರ್ಕಾರ ಹುಡುಕೋದು, ಆ ವಿಷಯವನ್ನ ಹೊರಹಾಕೋದು ಬಹಳ ಕಷ್ಟ ಇದೆಯಾ? ಅದರ ಬಗ್ಗೆ ಯೋಚಿಸ್ತಾ ಇದ್ದಾರಾ ಅಥವಾ ಕೇವಲ ಮೇಲ್ನೋಟಕ್ಕೆ ನಾವು ತನಿಖೆಗೆ ಒಪ್ಪಿಸ್ತಾ ಇದ್ದೀವಿ ಅಂತ ಆರ್ಭಟಿಸ್ತಾ ಇದ್ದಾರಾ?
ಗೊತ್ತಿಲ್ಲ. ಅದೊಂದು ಕುತೂಹಲ ಇಲ್ಲಿ ಸಹಜವಾಗಿ ಕಾಣ್ತಾ ಇದೆ. ಇನ್ನು ವಿಜಯೇಂದ್ರ ನಾಯಕತ್ವ ಹೆಚ್ಚು ದಿನ ಇರೋಲ್ಲ ಅಂತ ಎಂ ಬಿ ಪಾಟೀಲ್ ಹೇಳ್ತಿದ್ದಾರೆ. ಈ ಕಡೆಗೆ ಅವರು ಆರೋಪಿಸ್ತಾ ಇದ್ದಾರೆ ಸಿಎಂ ನಾಯಕತ್ವ, ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿಯಲ್ಲ ಅಂತ. ಅದಕ್ಕೆ ಕೌಂಟರ್ ಆಗಿ ಈ ಬ್ಯಾಲೆನ್ಸ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಅವರ ನಮ್ಮ ಪಕ್ಷದಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ, ಶಾಸಕರು ತೀರ್ಮಾನ ಮಾಡ್ತೀವಿ ಅಂದ ಹಾಗೆ ಅವ್ರ ಪಕ್ಷದಲ್ಲಿ ಅವರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದು ಯಾಕೆ ನಿಮ್ಗೆ ಅನ್ಸಲ್ಲ? ಇನ್ನು ದೇಶದಲ್ಲಿ ಡೀಸೆಲ್ ಪೆಟ್ರೋಲ್ ದರವನ್ನ ಇಳಿಕೆ ಮಾಡುವ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರ ಚಿಂತನೆಯನ್ನ ನಡೆಸಿದೆ. ಆದಷ್ಟು ಬೇಗ ಆಗಲಿ ಅಂತ ಜನ ಬಯಸ್ತಾರೆ. ಆದರೆ ಕಮ್ಮಿ ಆಗೋ ವಿಷಯದಲ್ಲಿ ಮಾತ್ರ ಬೇಗ ಆಗಲ್ಲ, ಜಾಸ್ತಿ ಆಗೋದ್ರಲ್ಲಿ ಮಾತ್ರ ಯಾವುದೇ ರೀತಿಯಾದಂತಹ ತೊಡಕುಗಳಿರಲ್ಲ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ನಿರಂತರವಾಗಿ ಇಳಿಕೆ ಆಗ್ತಿರುವುದು ಇದಕ್ಕೆ ಕಾರಣ ಅಂತಿದ್ದಾರೆ. ಒಪೆಕ್ ಮತ್ತು ಒಪೆಕ್ಏತರ ಸಂಸ್ಥೆಗಳು ಪೆಟ್ರೋಲಿಯಂ ಉತ್ಪಾದನೆ ಹೆಚ್ಚಿಸಿರೋದ್ರಿಂದ ಅಮೆರಿಕಾದಲ್ಲಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $70ಗೆ ಇಳಿದಿದೆ. ಬ್ರೆಂಟ್ ಬ್ಯಾರೆಲ್ ಬೆಲೆ $72.75ಗೆ ಸೀಮಿತವಾಗಿದೆ. ಆದರೆ ತೈಲ ಕಂಪನಿಗಳು ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅನುಗುಣವಾಗಿ ಬದಲಾವಣೆ ಮಾಡ್ತಿರಲಿಲ್ಲ. ಇದೀಗ ಕೇಂದ್ರ ಸರ್ಕಾರವೇ ಈ ನಿಟ್ಟಿನಲ್ಲಿ ಗಂಭೀರ ಚಿಂತನೆ ನಡೆಸಿದೆ. ಇದೇ ವೇಳೆ ಪಂಜಾಬ್ ಸರ್ಕಾರ ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಹೆಚ್ಚಿಸಿ ತೀರ್ಮಾನವನ್ನು ಕೈಗೊಂಡಿದೆ. ಈ ಹಿಂದೆ ಕರ್ನಾಟಕ, ಗೋವಾ ಸರ್ಕಾರಗಳು ತೈಲ ಬೆಲೆ ಹೆಚ್ಚಿಸಿದ್ವು. ಈ ಮಧ್ಯೆ ಡಿಜಿಟಲ್ ರೂಪದಲ್ಲಿ 2000 ಒಳಗೆ ಮಾಡುವಂತಹ ಪಾವತಿಗಳಿಗೆ ಇನ್ನಷ್ಟು ದಿನ ಜಿಎಸ್ಟಿ ಇರಲಿಲ್ಲ. ಇದೀಗ ಅಗ್ರಿಗೇಟರ್ಗಳ ಮೂಲಕ ನಡೆಸುವ $2,000 ಒಳಗಿನ ವಹಿವಾಟುಗಳಿಗೆ 18% ಜಿಎಸ್ಟಿ ವಿಧಿಸಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಸೋಮವಾರ ನಡೆಯುವ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತೆ. ಎಲ್ರಿಗೂ ಇದೊಂದು ಡೌಟ್ ಇತ್ತು. ಸಾಮಾನ್ಯವಾಗಿ ನಾವು ಪೆಟ್ರೋಲ್ ಡೀಸೆಲ್ ಹಾಕಿಸುವಾಗ ನಾವು ಎಷ್ಟೇ ಮೊತ್ತಕ್ಕೆ ನಾವು ಬಿಲ್ ಮಾಡಿಸ್ತೀವಿ ಅದಕ್ಕೆ ಜಿಎಸ್ಟಿ ಇದ್ದೇ ಇರುತ್ತೆ ಅಂತ. ಬಟ್ ಈಗ ಇದು ಅನ್ನಿಸ್ತಾ ಇರೋದು 2000 ನಂತರದಲ್ಲಿ ಈಗ ಹಾಕೋಕೆ ಶುರು ಮಾಡ್ತಿದ್ರೆ ಇಲ್ಲಿವರೆಗೂ ಹಾಕ್ತಿಲ್ಲ ಅಂತ.